ಯಾರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸಮಾಜಕ್ಕೆ ಏನಕ್ಕೋಸ್ಕರ ಅಂತ, ಮತ್ತು ಇನ್ನೊಂದು ಅದನ್ನು ವಿರೋಧಿಸುವಂಥವರು ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕು. ಕೇವಲ ಸಮಾಜದಲ್ಲಿ ಗಲಭೆಗೋಸ್ಕರನೇ ಅದು ಕಾರಣ ಆಗಬಾರ್ದು. ಸಮಾಜದಲ್ಲಿ ಶಾಂತಿ ಅನ್ನೋದನ್ನು ನಾವು ನೆಲೆಸಬೇಕು. ನಾವು ಅದಕ್ಕೆಲ್ಲನೂ ಸಪೋರ್ಟಾಗಿ ನಿಂತ್ಕೋಬೇಕು. ಅವರು ಬರೀ ಅವರು ಆರೋಪ ಮಾಡ್ತಾರೆ, ಇವರು ಇದನ್ನು ವಿತ್ಯಾರೋಪ ಮಾಡ್ತಾರೆ ಅನ್ನೋದನ್ನೇ ಪ್ರತ್ಯಾರೋಪದಲ್ಲೇ ಇರಬಾರ್ದು. ಅದಕ್ಕೊಂದು ಇತ್ಯರ್ಥ ಅನ್ನೋದನ್ನು ಖಂಡಿತ ತರಬೇಕು. ಅದಕ್ಕೆ ಸರ್ಕಾರ ಏನು ಕೈಗೊಳ್ಳುತ್ತದೋ ಕೈಗೊಂಡು ಅದಕ್ಕೆ ಬೇಕಾದಂಥ ನ್ಯಾಯ ಒದಗಿಸ್ಬೇಕು ಅಂತ ನಾನು ಕೇಳ್ತೀನಿ. ಸಂಘಟನೆ ಅಂದರೆ ಬರೀ RSS ಒಂದೇ ಅಲ್ಲ, ತುಂಬ ಸಂಘಟನೆಗಳಿದ್ದಾವೆ. ಹೌದು. ಯಾಕೆ ಬರೀ RSS ಮೇಲೆ ಒಂದು ಟಾರ್ಗೆಟ್? ಯಾಕೆ ಏನಂತಂದರೆ ಅವರು ಮೊದಲನೇದಾಗಿ ಅವರು ಕೆಲವೊಂದು ನಮ್ಮ ಸಂವಿಧಾನದಲ್ಲಿರೋ ಸಿದ್ಧಾಂತಗಳನ್ನ ಒಪ್ಪೋದಿಲ್ಲ. ಕೆಲವೊಂದು ಒಪ್ಪೋದಿಲ್ಲ, ಅವರು ಖಂಡಿತವಾಗ್ಲೂ ಒಪ್ಪೋದಿಲ್ಲ. ಕೆಲವೊಂದು ಅವ್ರು ಹೇಳ್ತಾರೆ ನಾವು ಅದು ಒಪ್ತೀವಿ ಇದು ಒಪ್ತೀವಿ ಅಂತ, ಒಪ್ಪಿರ್ಬೋದು, ಆದರೆ ಎಲ್ಲವನ್ನು ಅವ್ರು ಒಪ್ಪೋದಿಲ್ಲ. ಆದರೆ ಸಂವಿಧಾನದ ಅಡಿಯಲ್ಲಿ ಬರುವಂಥ ಪ್ರತಿಯೊಬ್ಬರು ಸಂವಿಧಾನದಲ್ಲಿ ಏನೇನು ಬರ್ತದೆ ಅದನ್ನೆಲ್ಲನೂ ಒಪ್ಪುವಂಥದ್ದೇ ಸಂಘಟನೆ. ಕೇವಲ ಅದು ನನ್ನ ಮನೆ ಸಂಘಟನೆ ಅಲ್ಲ, ಅಥವಾ ಒಂದು ನನ್ನ ಕುಟುಂಬದ ಸಂಘಟನೆ ಅಲ್ಲ, ನನ್ನ ಜಾತಿ ಸಂಘಟನೆ ಅಲ್ಲ. ಅದು ಸರ್ವ ಸಮಾನವಾಗಿರುವಂಥ ಒಂದು ಸಂಘಟನೆ ಆಗಿರಬೇಕು. ಸರ್ವ ಸಮಾನತೆ ಅಂತ ಬಂದಾಗ ಸಂವಿಧಾನ ಮೊದಲನೇದಾಗಿ ಇಡಬೇಕು. ಅದರಲ್ಲಿ ಭಾಗವಂತ ಪ್ರತಿಯೊಂದನ್ನು ನಾವು ಗೌರವಿಸುವಂಥರಾಗಿರಬೇಕು. ಈಗ RSS ಅನ್ನೋದು ಸಮಾಜಕ್ಕೆ ಮಾರಕನ, ಯಾಕೆಂದ್ರೆ ಅವ್ರು ಹೇಳೋದು ಹಂಗೆ ಇದೆ. ಅದಕ್ಕೋಸ್ಕರ ನಮ್ಮ ಬ್ಯಾನ್ ಮಾಡ್ತಾಯಿದ್ವಿ, ಈ ಸಂಘಟನೆಯಿಂದ ಏನು ಸಮಾಜಕ್ಕೆ ಒಳ್ಳೇದಿಲ್ಲ, ಬರೀ ಮಾರಕನೇ ಅಂತ. ಸೊ ನಿಮ್ಗೆ ಏನಿಸುತ್ತೆ, RSS ಅನ್ನೋ ಒಂದು ಸಂಘಟನೆಯಿಂದ ಏನಾದರೂ ಸಮಾಜಕ್ಕೆ ತೊಂದರೆ ಆಗ್ತಿದೆಯಾ? RSS ಅನ್ನುವಂಥದ್ದು ಈ ನಡುವೆ ಏನಾಗ್ಬಿಟ್ಟಿದೆ, ಅದು ಸ್ವಾರ್ಥಕ್ಕೋಸ್ಕರ ಹೋಗ್ತಾ ಇದೆ. ಮೊದಲು ನಾನು RSS ಬಗ್ಗೆ ಇತಿಹಾಸ ಸ್ವಲ್ಪ ಓದಿದ್ದೀನಿ. ಅದ್ರ ಬಗ್ಗೆ ಗೊತ್ತಿರೋ ಪ್ರಕಾರ ಆಗಿನ ಜನಗಳು ಪಾಪ ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೆಲವೊಬ್ಬರು, ಎಲ್ಲರೂ ಅಂತಲ್ಲ. ಈಗ ವಾಜಪೇಯಿ ಅವರು ನೋಡ್ಕೊಂಡಾಗ ಅವರು RSS ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು. ಆದರೆ ಅವರು ಜನಗಳಿಗೆ ಏನು ಮಾಡಬೇಕು, ವಾಜಪೇಯಿ ಒಂದು ಸರ್ಕಾರ ಏನಿತ್ತು ಆವಾಗ ಅವ್ರು ಏನೇನು ಒದಗಿಸ್ಕೊಡ್ಬೇಕು ಸರ್ಕಾರದಿಂದ ಆಗಿರ್ಬೋದು, ಅವರು ಸ್ವಾರ್ಥಕ್ಕೆ ತೆಗೆದುಕೊಂಡು ಹೋಗ್ದಿರೋ ಸಮಾನತೆಗೋಸ್ಕರ ಸಮಾಜಕ್ಕೋಸ್ಕರ ಏನೋ ಒಂದು ಉದ್ದೇಶಕ್ಕಾಗಿ ಬಂದರು. ಆದರೆ ಈಗಿರುವಂಥ ನಾಯಕರುಗಳಾಗಿರ್ಬೋದು, RSS ಬ್ಯಾಕ್ಗ್ರೌಂಡಿಂದ ಬಂದಂಥ BJP ನಾಯಕರುಗಳಾಗಿರ್ಬೋದು, ಒಂದು ದಿವಸನೂ ಸಮಾನತೆಗೋಸ್ಕರ, ಶಾಂತಿಗೋಸ್ಕರ, ಒಂದು ದೇಶ ಉದ್ಧಾರಕ್ಕೋಸ್ಕರ ಎಲ್ಲೂ ಮಾತಾಡಿದ್ದು ನೋಡೋದಿಲ್ಲ. RSS ಅಂತ ಬಂದಾಗ, ಆ ವಿಚಾರ ಅಂತ ಬಂದಾಗ ಅವ್ರು ಅದನ್ನು ಎತ್ತಿ ತೋರಿಸ್ಬೇಕು. ನಾವೇನು ಸಮಾಜಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ RSS ಸಂಘಟನೆಯಿಂದ ಅನ್ನೋಂಥದ್ದನ್ನು ಎತ್ತಿ ತೋರಿಸಿದಾಗಲೇ ನಮಗೂ ಅರ್ಥ ಆಗ್ತದೆ. ಅವ್ರೇನು ತೋರಿಸಿಲ್ಲ ಅಂತಂದರೆ ನಮಗೆ ಅರ್ಥ ಆಗೋದಿಲ್ಲ. ಅವ್ರನ್ನ ನಾವು ನಮ್ಮ ಬೇರೆ ವಿರೋಧಿಗಳನ್ನದೇ ರೀತಿಯಲ್ಲೇ ನಾವು ನೋಡಬೇಕಾಗ್ತದೆ. ಅವರು ನಮಗೆ ತಿಳಿಸ್ಬೇಕು, ಇಲ್ಲ ಇದು ಈ ಉದ್ದೇಶಕ್ಕಾಗಿ ಮಾಡ್ತಾಯಿದ್ದೀವಿ ಅಂತ. ಮತ್ತು ಅವರು ಅದನ್ನು ಎಲ್ಲೂ ಅವರು ತೋರಿಸ್ಕೊಳ್ಳಲ್ಲ. ನಾವು ಒಳ್ಳೇದು ಮಾಡ್ತಾಯಿದ್ದೀವೋ ಕೆಟ್ಟದ್ದು ಮಾಡ್ತಾಯಿದ್ದೀವೋ ಅನ್ನೋದನ್ನು ತೋರಿಸ್ಕೊಳ್ಳಲ್ಲ. ಒಳ್ಳೆಯದನ್ನು ಅವ್ರು ತೋರಿಸ್ಕೋಬೇಕು. ಖಂಡಿತವಾಗ್ಲೂ ಸಂಘಟನೆ ಅಂದಾಗ ಒಳ್ಳೆಯದು ಕೆಟ್ಟದ್ದು ಖಂಡಿತ ಇರ್ತದೆ ಸರ್ ಅವರು ಒಳಗಡೆ. ಆದರೆ ಒಳ್ಳೆತನನ ಅವರು ಖಂಡಿತವಾಗ್ಲೂ ತೋರಿಸ್ಕೊಂಡಾಗ 4 ಜನ ಮಾದರಿ ಆಗೇ ಆಗ್ತಾರೆ. ಅವರು ಬೇರೆ ದೇಶ ವಿರೋಧಿ ಮಾತುಗಳನ್ನೇ ಮಾಡ್ಕೊಂಡಿದ್ದಾಗ ನಮಗೂ ಬೇಸರ ಆಗ್ತದೆ. ಈಗ ಇತ್ತೀಚೆಗೆ ಏನಂಥದ್ದು ಸಮಸ್ಯೆ ಆಯಿತು? ಮುಂಚೆ ಎಲ್ಲ ಓಕೆ, ಇತಿಹಾಸ ನೋಡಿದ್ವಿ ನಾವು, ಆಗಲ್ಲ ಇತ್ತು. ಈಗಿನ ನಾಯಕರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೋತಾರೆ ಅಂತ. ಸ್ವಾರ್ಥಕ್ಕೆ ಫಾರ್ ಎಕ್ಸಾಂಪಲ್ ಏನನ್ನ ಯೂಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ? ಯಾವ ವಿಚಾರನ? ಈ ವಿಚಾರ ಅಂತ ಸ್ವಾರ್ಥಕ್ಕೆ ಅಂತ ಬಂದಾಗ ರಾಜಕೀಯ ವ್ಯಕ್ತಿಗಳು ಏನಿದಾರಲ್ವ, ಅವರು ಖಂಡಿತವಾಗ್ಲೂ ಅವರಾಗಲಿ, ಅವ್ರ ಕುಟುಂಬದವರಾಗಲಿ, ಅಥವಾ ಅವರು ನೆರೆಹೊರೆಯದವರಾಗಲಿ ಯಾರು ಬಂದು ಬೀದಿಯಲ್ಲಿ ಹೋರಾಟ ಮಾಡ್ತಾಯಿಲ್ಲ. ಪಾಪ ಬಡಪಾಯಿಗೆ ಮಕ್ಕಳೇ ಅವರೇ ಅಂಥವರೇ ಬಂದು ಬೀದಿಯಲ್ಲಿ ಹೋರಾಟ ಮಾಡ್ತಾರೆ. ಅವರು ಬಂದು ಸೇರಿದಾಗಲೇ ನಮಗೆ ಇವರೆಲ್ಲ ಒಂದು ಸಮಾನತೆಯಲ್ಲಿದ್ದಾರೆ, ಒಂದು ಒಗ್ಗಟ್ಟಿಲ್ಲಿದ್ದಾರೆ, ನಾವು ಸೇರ್ಕೋಬೋದು, ನಾವು ಜೊತೆಗೂಡಿಸ್ಬೋದು ಅನ್ನೋ ಒಂದು ಅಭಿಪ್ರಾಯ ಬರ್ತದೆ. ಅವರು ಶೋಕಿಗಳಲ್ಲಿ, ಅವರು ಜೀವನ ಶೈಲಿಗಳಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿರ್ತಾರೆ. ಪಾಪ ಬಡ ಮಕ್ಕಳು ಇವತ್ತು ಬೀದಿಗಳಲ್ಲಿ ನಿಂತ್ಕೊಂಡು ಕಿರ್ಚಾಡಿದಾಗ ನಮಗೇನು ಅನ್ನಿಸ್ತದೆ, ಅವ್ರು ಸೇಫ್ ಆಗಿದ್ದಾರಪ್ಪ, ಅವ್ರ ಸ್ವಾರ್ಥಕ್ಕೋಸ್ಕರ ಅವರು ರಾಜಕೀಯಕ್ಕೆ ಬಂದಿದ್ದಾರೆ, ರಾಜಕೀಯ ಬಳಕೆಗೋಸ್ಕರ ಇದನ್ನು ಒಂದು ಸಂಘನ ಅವರು ಉಪಯೋಗಿಸ್ಕೊತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಈಗ ಪ್ರಿಯಾಂಕಾ ಖರ್ಗೆ ಅವರು IT-BT ಸಚಿವರು, ಈಗ ನಮ್ಮ ಕರ್ನಾಟಕಕ್ಕೆ ಬರಬೇಕಾದ IT-BT ಆಂಧ್ರಕ್ಕೆ ಹೋಯಿತು. ಆ ತಪ್ಪನ್ನು ಮರೆಮಾಚೋಕ್ಕೋಸ್ಕರ RSSನ ಮುನ್ನೆಲೆಗೆ ತಂದಿದ್ದಾರೆ. IT-BT ವಿಚಾರ ಅಂತ ಬಂದಾಗ ನಮ್ಮದು ಏನು ಬೆಂಗಳೂರಲ್ಲಿ ಹಬ್ಬ ಮಾಡಬೇಕು ಅಂತ ಆಗಿತ್ತು. ಅವ್ರು ಬಂದವರು ಮಾಡಬೇಕು ಅಂತೆಲ್ಲ ಓಡಾಡಿದರು, ಇಲ್ಲೆಲ್ಲ ಆಗಿತ್ತು, ಮಾತುಕತೆನೇ ಆಗಿತ್ತು. ಬಟ್ ಅದು ರಾಜಕೀಯ ಕೆಲವೊಂದು ದುರುದ್ದೇಶಗಳಿಂದ ಅದು ಆಂಧ್ರಗೆ ಹೋಯಿತು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಅದ್ರ ಬೆಳವಣಿಗೆ ನಾನು ನೋಡಿದ್ದೀನಿ, ಅದೇನು ನಡೀತು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ. ಯಾವತ್ತು ಇವರು ಕೇಂದ್ರ ಕೆಲವರು ಸಚಿವರ ಹತ್ರ ಅಥವಾ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ರು, ಯಾರು ಸಂಸ್ಥೆಯವರು ಭೇಟಿ ಮಾಡಿತ್ತು, ಮಾರನೇ ದಿವಸನೇ ಅನೌನ್ಸ್ಮೆಂಟ್ ಆಯಿತು, ಇದು ಕರ್ನಾಟಕಕ್ಕೆ ಬರಲ್ಲ, ಆಂಧ್ರಗೆ ಹೋಗುತ್ತೆ ಅನ್ನೋವಂಥದ್ದು ಮಾಹಿತಿ ನನಗಿದೆ. ಹಾಗಾಗಿ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಬಂದಿರೋದನ್ನು ಎಲ್ಲೋ ಕೇಂದ್ರ ಸರ್ಕಾರನೇ ಇದನ್ನು ತಡೆದು ಅಲ್ಲಿ ಕಳಿಸ್ತು ಅನ್ನೋದು ನನ್ನ ವಾದ. ಪ್ರಿಯಾಂಕಾ ಖರ್ಗೆ ಅವರಿಂದ ತಪ್ಪಿಲ್ಲ ಅಂತ ಖಂಡಿತ ಇರ್ಬೋದು. ಯಾಕಂದರೆ ಎಲ್ಲೋ ಒಂದು ಯಾವುದೋ ಒಂದು ವಿಚಾರದಲ್ಲಿ ಅವರು ಅದನ್ನು ತಡ ಮಾಡಿರ್ಬೋದು. ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ವಿಚಾರದಲ್ಲಿ ತಡ ಮಾಡಿದಾಗ ಅದು ಏನಾಗುತ್ತೆ, ಬೇರೆ ಕಡೆ ಡೈವರ್ಟ್ ಆಗೇ ಆಗುತ್ತೆ. ಯಾಕಂದರೆ ಉದ್ಯಮಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸಮಯ ನೋಡ್ತಾರೆ. ಹಾಗಾಗಿ ಅವರು ಹೋಗಿದ್ದಾರೆ ಅಂತ ನನಗನ್ನಿಸುತ್ತೆ. ಈಗ ಮೊನ್ನೆ ನಮ್ಮ ಕರ್ನಾಟಕ ಗೌರ್ಮೆಂಟು ಈಗ IT ಮೇಲೆ ಸ್ವಲ್ಪ ನಿರಾಸಕ್ತಿ ತೋರ್ತಾ ಇದ್ದಾರೆ ಅಂತ. ಈಗ ಮೊನ್ನೆ ಗುಂಡಿ ವಿಚಾರದ ಇರ್ಬೋದು, ಕೆಲವರು IT-BT ಅವರೆಲ್ಲ ಇಲ್ಲಿಂದ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಅನಿಸ್ತೀವಿ? ಗುಂಡಿ ಒಂದೇ ವಿಚಾರಕ್ಕೆ ಅವರು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂದರೆ ಅವ್ರು ನಮ್ಮ ದೇಶನ ಬಿಟ್ಟು ಹೋಗ್ಬಿಡ್ಬೇಕು. ಯಾಕೆ ಅಂತಂದರೆ ಕೇವಲ ಬೆಂಗಳೂರಲ್ಲಿ ಮಾತ್ರನೇ ಗುಂಡಿಗಳಿಲ್ಲ,
ಬೇರೆ ನಮ್ಮ ಕ್ಯಾಪಿಟಲ್ಸಲ್ಲೂ ತುಂಬ ಗುಂಡಿಗಳಿದೆ. ಇಲ್ಲಿ ಸ್ವಲ್ಪ ಇದೆ ಅಷ್ಟೇ. ಯಾಕೆ ಬೆಂಗಳೂರನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಹುಶಃ ಬೇರೆ ವಿರೋಧಿಗಳು ಇದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ. ನಾನು ನೋಡಿರೋ ಪ್ರಕಾರ ಬೇರೆ ಕ್ಯಾಪಿಟಲ್ಸಲ್ಲೂ ತುಂಬ ಗುಂಡಿಗಳಿದೆ. ಅದನ್ನು ಬಿಟ್ಟು ನೋಡಿದ್ರೆ ಅವರು ದೇಶನ ಬಿಟ್ಟು ಬೇರೆ ದೇಶಗಳಿಗೆ ಹೋಗಬೇಕು. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬೇಕಾದ್ರೆ ಐ ಟಿ ಕಂಪ್ನಿ ಬೇಕಾದ್ರೆ ಅವ್ರು ಇಷ್ಟ ಇದ್ರೆ ಹೋಗ್ಲಿ ಅಂತಲೇ ಹೇಳ್ತಾರೆ. ಆ ಧೋರಣೆ ಏನಾದ್ರು ಇದಾಗ್ತಿದೆಯಾ? ಅವರು ನಮ್ಮ ಬೆಂಗಳೂರು ಫಿಟ್ ಅಲ್ಲ ಅನ್ನೋ ಕಾರಣಕ್ಕೆ ಅವರು ಆ ಮಾತು ಹೇಳಿರ್ಬೋದು. ಆ ವಿಚಾರ ಅಂದ್ಕೊಂಡಂದರೆ ಅವರು ನಮ್ಮ ಬೆಂಗಳೂರಲ್ಲಿ ಸಿಗುವಂಥ ಫೆಸಿಲಿಟೀಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಬೇರೆ ಸ್ಟೇಟ್ಗಳಲ್ಲಿ ಸಿಗಲ್ಲ. ಯಾಕಂದರೆ ನಮ್ಮ ರಾಜ್ಯ ನಮ್ಮ ಬೆಂಗಳೂರು ಅನ್ನೋಂಥದ್ದು, ನಮ್ಮ ಬೆಂಗಳೂರಲ್ಲಿ ಇರುವಂಥ ಸರ್ವಿಸ್ ಎಲ್ಲೂ ಸಿಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಅಷ್ಟು ಸರ್ವಿಸ್ ಇದೆ ಇಲ್ಲಿ ಅವ್ರಿಗೆ. ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಇನ್ವಾಲ್ವ್ಮೆಂಟ್ ಏನೇ ಇರ್ಬೋದು ಎಲ್ಲನೂ ಅವ್ರಿಗೆ ಸಿಗುತ್ತೆ ಖಂಡಿತ. ಅದು ಓಕೆ ಸರ್.